ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ದಂಗೆ ಶಬರಿಮಲೆ ಟ್ರಿಪ್ಪು ಈ ಸತಿ ಇವತ್ತು ಹೊರಟಿದ್ದೀವಿ. ಕುಂದೂರಿಂದ ಪಿಕಪ್ಪು, ಮಳವಳ್ಳಿ ಹತ್ರ ಕುಂದೂರು ಅಂತ ಬರುತ್ತೆ, ಅಲ್ಲಿ ಪಿಕಪ್ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಆಲ್ರೆಡಿ ಸ್ವಾಮಿಗಳೆಲ್ಲ ರೆಡಿ ಇದ್ದಾರೆ, ಬನ್ನಿ. ಬೆಳಗ್ಗೆನೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೋಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ನಮ್ಮ ಗಾಡಿಗಳು ಎರಡೂ ರೆಡಿ ಇದ್ದಾವೆ. ನಮ್ದು ಆ ಗಾಡಿಲಿ ಆಲ್ರೆಡಿ ಹೋಟೆಲ್ ಹಾಕಿದ್ದೀವಿ ಅಯ್ಯಪ್ಪ ಸ್ವಾಮಿದು. ದರ್ಶನ ಮುಂಜಾನೆ ಕಿತ್ತಾಡ್ರಂಗವ್ರೆ, ಅದಕ್ಕೆ ಅವ್ನು ಒಂದ್ ಗುನ್ನ ಇಕ್ಕಿರಂಗವನೆ ಇಲ್ಲಿ ಕಪ್ಪಾಗ್ಬಿಟ್ಟಿದೆ ನೋಡಿ ಗೈಸ್. ಮಾರ್ಕ್ ಬರ್ಸಿರೋದಾ? ಅಫಿಷಿಯಲ್ ಡೌಗಳಲ್ಲ. ಅವನು ಏನು ಅನ್ಸುತ್ತಾ ಇದೆಯಾ? ಹೆಂಗ ನೋಡಿ ಗೈಸ್, ದರ್ಶು ಫುಲ್ ಇವನ್ ಕಂಡ್ರೆ ಟ್ರಿಗರ್ ಆಯ್ತಾನೆ. ಓಕೆ ಗೈಸ್, ಇವಾಗ ನಾವು ಗಾಡಿನ ಫುಲ್ಲು ಅಲಂಕಾರ ಮಾಡ್ಕೊಳ್ಳೋದಿರುತ್ತೆ. ಸ್ವಾಮಿಗಳೆಲ್ಲ ಮುಂದೆ ನಿಂತಿದ್ದಾರೆ. ಸ್ಟಾರ್ಟ್ ಆಯ್ತಾ? ಅಲಂಕಾರ ಮಾಡೋದು ರೆಡಿ ಇರುತ್ತೆ. ಇವಾಗ ಅಲಂಕಾರ ಎಲ್ಲ ಮಾಡ್ಕೊಬೇಕು. ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಏನ್ ಕೊಡ್ತೀಯ ಅವನ್ಗೆ? ಏನ್ ಕೊಡ್ತೀಯ ಮಂಜನ್ಗೆ? ಅವನ್ಗೇನು ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡಿದ್ಯಾ ನಾವು? ನೀನ್ ಹಿಡ್ಕೊಂಡ್ರದ್ ಕಣ ಪವನ. ಡಾರ್ಲಿಂಗ್ ಕಣ ಅದು. ಡಾರ್ಲಿಂಗ್ ಅದು. ಶಿಷ್ಯ ನ್ಯಾಯವಾಗಿ ಮಾತಾಡೋದ್ ಕಲಿಯೇನು? ನಾಯಿವಾಗಲ್ಲ ಕಣ. ನ್ಯಾಯವಾಗಿ ಮಾತಾಡೋ. ಚಿತ್ರದುರ್ಗ ಬಂದ್ರೆ ಹೊಡೆದಾಕ್ತೀನಿ. ಇಲ್ಲ ಹೇಳು. ಕಿರ್ಚದ್ ನೋಡಿ ಏನು ಅನ್ಕೊಂಡೆ. ಓಕೆ ಗೈಸ್, ಬನ್ನಿ ನಮ್ಮ ಗಾಡಿ ಇವಾಗೆಲ್ಲ ಫುಲ್ಲು ಶೃಂಗಾರ ಎಲ್ಲ ಮಾಡ್ಕೊಂಡ್ಬಿಡೋಣ. ಸ್ವಾಮಿಗಳೆಲ್ಲ ಅಕ್ಕಿ ಮೂಟೆ ಪಾತ್ರೆ ಪಗಡೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಲೈಟಾಗಿ ಒಂದೊಂದು ಟೀ ಕುಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಊರೊಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ವಾಮಿಗಳು ಒಂದೊಂದು ತಗೊಂಡು ಹೋಗ್ತಾ ಇದ್ದಾರೆ. ಈ ಸ್ವಾಮಿ ಪ್ಲೇಟ್ ತಗೊಂಡು ಹೋಗ್ತಾ ಇದ್ದಾರೆ, ಚಿಕ್ಕ ಸ್ವಾಮಿ. ಬೆಳಿಗ್ಗೆ ಹಳ್ಳಿ ವಾತಾವರಣನೇ ಸೂಪರ್ ಆಗಿರುತ್ತೆ. ಬಿಸಿಲಾದ್ಮೇಲೆ ಯಾಕಾದ್ರೂ ಬಂದ ಈ ಕಡೆಗೆ ಅನ್ನಂಗೆ ಆಗುತ್ತೆ, ಹೌದಲ್ವಾ ಗೈಸ್? ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೇ ಊರಲ್ಲಿ ಒಂದು ಹೋಟ್ಲಿಗೆ ಬಂದ ಗೈಸ್. ನಾನು ಮಂಜ ಮತ್ತೆ ಪವನ್. ಜಾಗ್ರಾಡ್ ಮಂಜ ಜೊತೆಗೇನಿರ್ಬೇಕಾ? ಒಳ್ಳೆ ಮಂಜ ಜೊತೆಗೇನ ಬೇಕಂತಾನೆ ಟೀಗೆ. ನಮ್ಮ ಗಾಡಿಗಳಿಗೆ ಫೋಟೋ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂತವ್ರೆ. ಈ ಗಾಡಿಗೆ ಆಲ್ರೆಡಿ ಕಟ್ಟಿದ್ದಾಗಿದೆ. ಬಳೆ ಕಂಗು ಹೂವು ಎಲ್ಲವ. ಹೂವು ಹಾಕ್ಬೇಕು. ಹೂವು ತಗೊಂಬರಕ್ಕೆ ಹೋಗಿದ್ದಾರೆ. ಇವಾಗ ಹೂವು ತಗೊಂಡು ಹೂವು ಹಾಕಾದ್ಮೇಲೆ ಮತ್ತೆ ಹೊರಡೋದು ಇಲ್ಲಿಂದ. ಎರಡು ಗಾಡಿಗೂ ಆರಾಗಿರೋ ಕಟ್ಕೊಂಡ್ವಿ. ಇದ್ಯಾಕೋ ಗಾಡಿನೇ ಹೈಟ್ ಇದ್ದಂಗೆ ಐತೆ, ಇಲ್ಲ ಆರಾಗಿ ಕುಂಡಲ್ಲ ಐತೆ ಗೊತ್ತಿಲ್ಲ. ಆ ಗಾಡಿ ನೋಡಿದ್ರೆ ಹೈಟು ಉದ್ದ ಬಂದಿದೆ ಜಾಸ್ತಿ. ಎಲ್ಲ ಹೇಳಿದ್ದಾಯ್ತು ಆಲ್ರೆಡಿ ಬೆಳಿಗ್ಗೆನೆ. ಹೌದಾ? ಹೌದೌದು. ತಮ್ಮತಾವನೆ
ಏರ್ ಟ್ರ್ಯಾಕ್ ಹಿಂದೆ ಅಂತೂ ಭಾರಿ ಜನ ಇದ್ದಾರೆ. ಗೈಸ್ ಫೈನಲಿ ಆ ಕಡೆಯಿಂದ ಈ ಕಡೆಗೆ ಬರೋ ಅಷ್ಟೊತ್ತಿಗೆ ಆ, ಏನೋ ಒಂಥರ ಟೆನ್ಷನ್ ಆಗ್ಬಿಡ್ತು. ಅಷ್ಟು ಜನ ಅದ್ರ ಜೊತೆಗೆ ಎಲ್ಲರೂ ಅವರು ಕೈ ಮುಗ್ದೆ ಕಳಿಸ್ತಾರೆ, ಅದೊಂದು ಖುಷಿ. ಹಂಗಿಂದ ಅಲ್ಲಿ ಕ್ರೌಡ್ಗೂ ಅದಕ್ಕೂ ಆ ಕಡೆಯಿಂದ ಈ ಕಡೆ ಬರೋ ಅಷ್ಟೊತ್ತಿಗೆ ಫುಲ್ಲು ತಲೆ ಬಿಸಿ ಆಗ್ಬಿಡ್ತು. ನಮ್ಮ ಸ್ವಾಮಿಗಳೆಲ್ಲ ಡ್ರೋನಲ್ಲಿ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮದು ಗಾಡಿದು ಜೋಡಿ ಗಾಡಿ ಬಂದಿರೋದೆಲ್ಲ ಡ್ರೋನ್ ಶೂಟ್ ಮಾಡಿದ್ದಾರೆ. ನೋಡೋಣ, ಡ್ರೋನ್ ಶೂಟ್ದು ವಿಡಿಯೋ ನಾನು ಸಿಕ್ಕಿದ್ರೆ ಹಂಗೆ ಪೋಸ್ಟ್ ಮಾಡ್ತೀನಿ. ಡೀಲ್ ಮಾಡಿದ್ದೀನಿ, ನಿನ್ನ ಕಳ್ಸೋರು ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ಬಂದರೆ ಕ್ಲಾರಿಟಿ ಬರುತ್ತೆ ಅಂತ. ಗೈಸ್ ಇವಾಗ ಇಲ್ಲೇ ಟಿಫನ್ ಎಲ್ಲ ರೆಡಿ ಇದೆ, ಫುಲ್ಲು ಚೇರ್ಗಿರೆಲ್ಲ ಹಾಕಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಇವನು ಸರಿಯಿಲ್ಲ ಗೈಸ್. ಟಿಫನು ರೆಡಿ ಇದೆ, ಹೋಗಿ ಟಿಫನ್ ಮಾಡಿಕೊಂಡು ಇಲ್ಲಿಂದ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಹೊರಡೋದೇನೆ. ನಂಜನಗೂಡು ಇದೆ ಏನೋ ಗೊತ್ತಿಲ್ಲ ಪ್ರೋಗ್ರಾಮು. ನಂಜನಗೂಡಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ಹೋದ್ರೇ ಸಮಾಧಾನ ಅನ್ಕೊಳ್ರಿ. ಡ್ರೋನ್ ಎಲ್ಲ ಶೂಟು, ಫುಲ್ಲು ವಿಡಿಯೋ ಶೂಟು. ಗೈಸ್ ಅಂತೂ ಹೋಗೋಣ ಬನ್ನಿ. ಶಬರಿಮಲೆಗೆ ಹೋಗೋದೇ ಒಂದು ಖುಷಿ ಗೈಸ್. ಅದೇನೋ ಒಂಥರ ಬೇರೆ ಯಾವ ಡ್ಯೂಟಿ ಮಾಡಿದ್ರು ಅಷ್ಟು ಮಜಾ ಅನ್ಸಲ್ಲ. ಇಲ್ಲಿ ಶಬರಿಮಲೆ ಡ್ಯೂಟಿಲಂತೂ ಅದ್ರಲ್ಲಿ ಏನೋ ಒಂಥರ ಮಜಾನೇ ಬೇರೆ ಅನ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ. ಶಬರಿಮಲೆಗೆ ನಾವು ಹೋಗೋದನ್ನ ಪ್ರತಿಯೊಂದನ್ನು ಯಾವ ರೂಟಲ್ಲಿ ಹೋಗ್ತೀವಿ, ಹೆಂಗೆ ಏನು ಎತ್ತ, ಹೊಸ ರೋಡ್ಗಳೆಲ್ಲ ಮಾಡಿದ್ದಾರೆ ಇವಾಗ. ಹಳೆ ರೋಡ್ ಎಲ್ಲ ಕ್ಲೋಸ್ ಆಲ್ಮೋಸ್ಟ್, ಅಂದ್ರೆ ಕ್ಲೋಸ್ ಅಂದ್ರೆ ಹಳೆ ರೋಡ್ಗಳೆಲ್ಲ ಬಿಟ್ಟು ಹೊಸ ರೋಡ್ ಮಾಡಿದ್ದಾರೆ. ಅದೇ ರೋಡಲ್ಲೇ ಸೂಪರ್ ಆಗೈತೆ. ನೋಡೋಣ ಬನ್ನಿ ಗೈಸ್, ಅಪ್ ಟು ಶಬರಿಮಲೆವರೆಗೂ ವ್ಲಾಗ್ ಮಾಡ್ತೀನಿ. ಓಕೆ ನೋಡಿ ಗೈಸ್, ಸ್ವಾಮಿಗಳೆಲ್ಲ ಯಾವ ಥರ ಮಸ್ತಾಗಿ ಲೈನಲ್ಲಿ ನಿಂತಿದ್ದಾರೆ. ಸ್ಕೂಲಲ್ಲೂ ನಿಂತ್ಕೊಳ್ಳಲ್ಲ ಈ ಥರ ನಮ್ಮ ಸ್ವಾಮಿಗಳು, ಸಖತ್ತಾಗಿ ನಿಂತವ್ರೆ ನೋಡಿ. ನಮ್ಮ ಸ್ವಾಮಿಗಳು ನಿಮ್ಮ ಊರಿನವ್ರು ಯಾರ್ಯಾರು ಇದ್ದಾರೆ ಇದ್ರಲ್ಲಿ ನೋಡ್ಕೊಳ್ಳಿ, ಎಲ್ಲರೂ ಇದ್ದಾರೆ. ಯಾರಿದ್ದಾರೆ ಎಲ್ಲ ಪ್ರತಿಯೊಬ್ರು ಇದ್ದಾರೆ ಸ್ವಾಮಿಗಳು. ಊರಲ್ಲಂತೂ ಇನ್ನ ಕ್ರೌಡ್ ಇತ್ತು ಜೋರಾಗೆ. ಡ್ರೋನ್ ಓಡಾಡ್ತಾ ಇದೆ. ಹಾ ಸ್ನೇಹಿತರೆ, ಇಲ್ಲೇ ನಮ್ಮ ಸ್ವಾಮಿಗಳಿಗೆ ಮಾಲಾಧಾರಿಗಳಿಗೆ ಎಲ್ಲ ಅನ್ನದಾನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು ಇವರು ದೇವಸ್ಥಾನದ ಕಡೆಯಿಂದ. ಅವ್ರು ಬಿಡಮ್ಮ. ಓಕೆ ಗೈಸ್, ಇಲ್ಲಿಂದ ಊಟ ಗಿಡ ಮಾಡಿಕೊಂಡು ಮತ್ತೆ ಹೊರಡೋದಿರುತ್ತೆ ನೋಡಿ ಗೈಸ್. ಇಲ್ಲಿಂದ ತೋರಿಸಿ ಜೂಮ್ ಹಾಕ್ಬಿಟ್ಟು ರೆಡಿ ಆಗಿಬಿಟ್ಟಿದೆ. ಸ್ನೇಹಿತರೆ ಫೈನಲಿ ಪಿಕಪ್ ಆಯಿತು. ಪಿಕಪ್ ಮಾಡಿಕೊಂಡು ನಾವು ಇವಾಗ ಹೊರಟಿದ್ದೀವಿ. ಕುರಿಗಾಲಿ ಕುರಿಗಾಲಿ ಬಿಟ್ಕೊಂಡು ಬಂದಿದ್ವಿ. ಇವಾಗ ಟಿ ನರಸೀಪುರ ಮೇಲೆ ಫಸ್ಟ್ ಹೋಗ್ತಾ ಇರೋದು ನಂಜನಗೂಡಿಗೆ. ನಂಜನಗೂಡು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಗುರುವಾರ ಕಡೆ ಹೊರಡಬೇಕು. ಸದ್ಯಕ್ಕೆ ಇವಾಗ ಹೋಗ್ಬೇಕಾಗಿರೋದು ಇಲ್ಲಿ ನಂಜನಗೂಡಿಗೆ. ಎಲ್ಲ ಸ್ವಾಮಿಗಳು ಟಿಫನ್ ಗಿಫನ್ ಮಾಡಿಕೊಂಡು ಗಾಡಿ ಹೊರಟ್ವಿ. ನಮಗೆ ಬುಕ್ಕಿಂಗ್ ಕೊಟ್ಟಿರುವಂಥ ಸ್ವಾಮಿಗಳು ಇವರೇ. ಸ್ವಾಮಿಗಳು ಪಾಪ ನಿದ್ದೆ ಇಲ್ಲ ನೆನ್ನೆಯಿಂದ ನಿದ್ದೆ ಇಲ್ಲ. ಅವ್ರಿಗೂ ಎರಗುಡಿ ಎಲ್ಲ ಕಟ್ಟಿ ಬಂದಿರೋದು. ಮುಂದೆ ಹೋಯ್ತಾ ಏನೇ ಪವನ್ ಬರ್ತಾವ ಹಿಂದೆಗಡೆ. ಪವನಲ್ಲಿ ಬರ್ತಾ ಇದ್ದೀನಿ ಇವಾಗ. ಮೊನ್ನೆ ಹೋಗೋಣ ನಂಜನಗೂಡಿಗೆ. ನಂಜನಗೂಡು ಹೋಗ್ಬಿಟ್ಟು ಹೆಂಗಿದೆ ಅದೆಲ್ಲ ನೋಡೋಣ. ಗೈಸ್ ಅಲ್ಲಿಂದ ಬಂದಿದ್ದೆ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಗಾಡಿಗೆ. ಪವನ್ ಯೋಗಾಸನ ಮಾಡ್ಕೊಂತ ಇದ್ದ. 2 ಗಾಡಿಗೂ ಡೀಸೆಲ್ ಹಾಕ್ಸ್ಬೇಕಾಗಿತ್ತು. ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಟಿ ನರಸೀಪುರದಲ್ಲಿ ಇದ್ದೀವಿ ಕರೆಕ್ಟಾಗಿ. ಇವಾಗ ಟಿ ನರಸೀಪುರ
ಇದ್ದೀವಿ. ಅಲ್ಲಿಂದ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊರಡಬೇಕು. ನಮ್ಮದು ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ ಗೊತ್ತಲ್ಲ, ಈ ಗಾಡಿ ಆರಾಮಾಗಿ ಹೋಗಿ ಬಂದ್ಬಿಡುತ್ತೆ. ಈ ಗಾಡಿಗೆ 2 ಸತಿ ಆದರೂ ಫುಲ್ ಟ್ಯಾಂಕ್ ಬೇಕು, ಯಾಕೆಂದರೆ ಇದು 260 ಲೀಟ್ರು, ಇದು 400 ಲೀಟ್ರು. ಹಂಗಾಗಿ ಈಗ ಎಷ್ಟು ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಇಲ್ಲಿಂದ. ಗೈಸ್, ಇವರು ದರ್ಶೋರ್ ಡ್ಯಾಡಿ, ಪಕ್ಕಕ್ಕೆ ಬಸಿಷ ದರ್ಶೋರ್ ಡ್ಯಾಡಿ ಇವರು ಇಲ್ಲಿದ್ದಾರಲ್ಲ. ಇವರು ಚಾಮರಾಜಣ್ಣ ಅಂತಂದ್ಬಿಟ್ಟು ನಾನು ವ್ಲಾಗಲ್ಲಿ ಹೇಳ್ತಾ ಇರ್ತೀನಲ್ಲ, ಇವರು ಅವರೇನೇನೆ ಚಾಮರಾಜಣ್ಣ ಅಂತ. ಮೈಸೂರಿಂದ ಬಂದಿದ್ದಾರೆ ನಂಜನಗೂಡಿಗೆ ಮಗನ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಅಣ್ಣ, ನಿಮ್ಮ ಮಗಂಗೆ ಹೆಂಗೆ ಮದುವೆ ಮಾಡ್ತೀರಾ, ಏನು ಸಮಾಚಾರ? ಹಚ್ಕೋತಾರೆ. ಗೈಸ್, ಇಲ್ಲಿಗೆ ಬಂದ್ವಿ ಪಾರ್ಕಿಂಗ್ ಹತ್ರ, ನಂಜನಗೂಡು ಪಾರ್ಕಿಂಗು. 2 ಗಾಡಿ ತಂದು ಇಲ್ಲಿ ಹಾಕೊಂಡು ಇಲ್ಲಿದ್ದೀವಿ. ನಮ್ಮ ಜೈ ಸಿಕ್ಕಿದ್ದಾರೆ. ಜೈ ಸುಮನ್ ಗಾಡಿ ಓಡಿಸ್ತಾ ಇದ್ರು, ಇವಾಗ ಬೇರೆ ಗಾಡಿ ಹೋಗಿದ್ದಾರೆ. ಜೈ ಫುಲ್ ಬಿಸಿಲಿದ್ದಾರೆ. ಜೈ, ನಿಂದ ಯೂಟ್ಯೂಬ್ ನೋಡ್ತಾ ಇರ್ತಾರ, ಒಂದು ಹೇಳಿ ಜೈ. ನಾಚ್ಕೊಂತಾರೆ ಜೈ. ಜೈ ಫುಲ್ ಒಲ್ಲಿದ್ದಾರೆ. ಡವ್ ಫೋನ್ ಮಾಡ್ರದ? ಅಕ್ಕ ಎಲ್ಲ ನೋಡಿದ್ರೆ ಅಷ್ಟೇ, ನಿನ್ನ ಮರ್ಡ್ರೆ ಹೊಡಿತಾರೆ ಅನ್ಕೊಬ್ರು. ಜೈ ಎಂತ್ಯಾ ಹೊಡಿದ ಡಿಚ್ಚಿ. ಇವಾಗ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ಗುಂಡ್ಲುಪೇಟೆಗೆ ಬಂದು ಗಾಡಿ ಹಾಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಇಲ್ಲಿ. ಇವಾಗ ಮತ್ತೆ ಇಲ್ಲಿಂದ ಫಾರೆಸ್ಟು ಮತ್ತಂಗ ಇವೆಲ್ಲ ನೋಡಿಕೊಂಡು ಗಾಡೀಲಿ ಸ್ವಾಮಿಗಳು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಫಿಲಮ್ ಹಾಕೊಂಡು ನೋಡ್ತಾ ಅವ್ರೆ. ಗ್ಲಾಸ್ ಇರೋದ್ರಿಂದ ಕಾಣಿಲ್ಲ. ಏನು ಸ್ವಾಮಿ, ಏನು ನಿಮ್ಮ ಹೆಸರು? ಊಟ ಮಾಡಿದ್ರಾ? ಸರಿ. ಪವನ್ನು ಡೌಗ್ ಮೆಸೇಜ್ ಮಾಡ್ತಾ ಇರೋದು. ರೀಮಿಂಕ್ಷನ್ ಗುಂಡ್ಲುಪೇಟೆ ಎಂಟ್ರಿ ಆಗಿದ್ದೀವಿ. ಗುಂಡ್ಲುಪೇಟೆಯಿಂದ ಬಂದು ಬೆಟ್ಟಪುರ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಮ್ಮಮ್ಮ ಅಂದ್ರೆ ಒಂದು 3/4 ಅವರ್ ಬೇಕು ನಾವು ಕೇರಳ ಬಾರ್ಡ್ರಿಗೆ ಹೋಗೋಕ್ಕೆ. ಅಂತಪ್ಪ ಅಂತಂದರೆ ಫುಲ್ಲು ರೋಡ್ ತುಂಬ ಹಂಸಿದೆಯಲ್ಲ, ಹಂಗಾಗಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಅದಕ್ಕ 4 ಗಂಟೆ ಆಗಿದೆ ಟೈಮು. ನಾವು ಬಿಟ್ಟಿದ್ದು ಬೆಳಿಗ್ಗೆ 10:30ಗೆ ಊರನ್ನ ಬಿಟ್ಟು 10:30ಗೆ ಬಂದಿದ್ದು. ಒಳ್ಳೆ ಮಳೆ ಹೊಡೆದಿದೆ ಈ ಕಡೆ ಎಲ್ಲ, ಲೈಟಾಗಿ ಮಳೆ ಹೊಡ್ತಿರೋದ್ರಿಂದ ಒಳ್ಳೆ ಗ್ರೀನರಿ ಚೆನ್ನಾಗಿದೆ, ಸೂಪರ್ ಆಗಿದೆ ಗ್ರೀನರಿ ಎಲ್ಲ. ಗಾಡಿಗಳೆಲ್ಲ ಕಡಿಮೆನೇ ಇದೆ, ಅಂತ ಗಾಡಿಗಳು ಕಾಣಿಸಿಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ನಿನ್ನೆ ಕಮೆಂಟ್ಸಲ್ಲಿ ಶಬರಿಮಲೆಯನ್ನು ಬ್ಲಾಗ್ ಮಾಡಿ ಹಾಕೋಣ ಅಂತ, ಹಾಗಾಗಿ ಮಾಡಿದ್ದೀನಿ. ಇವಾಗ ಅಪ್ಪು ಎಲ್ಲಿವರೆಗೂ ಹೋಗ್ತೀವಿ ನೋಡೋಣ. ಬಂದಿರ್ತೀವಿ ನಾವಿವಾಗ ಡೈರೆಕ್ಟ್ ಹೋಗ್ಬೇಕಾದ್ರೆ ಬಂದು ಗುರುವಾಯೂರು. ಇವೆಲ್ಲ ಮುಗಿಸ್ಕೊಂಡು ಕೇರಳ ಎಂಟ್ರಿ ಆಗಿ ಫಾರೆಸ್ಟ್ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು RTO ಎಂಟ್ರಿ ಆಗಿ ಹೋಗೋಣ ಬನ್ನಿ. ನವಿಲು ಕೇರಳ ಎಂಟ್ರಿ ಆಗಿದ್ದೀವಿ. ಕೇರಳ ಎಂಟ್ರಿ ಆಗಿ ಹತ್ತತ್ರ ಕಲ್ಪೇಟೆ ಬಂದಿದ್ದೀವಿ. ಕಲ್ಪೇಟದಲ್ಲಿ ನೋಡಿದ್ರೆ ಈ ಥರ ಜಾಮ್ ಆಗಿ ನಿಂತೈತೆ. ಮಾನಂದವಾಡಿ ಹೋಗೋ ಜಂಕ್ಷನ್ನು ಯಾವಾಗ ನೈಟಲ್ಲಿ ಬರ್ತಿದ್ದೋ, ಇವಾಗ ನೋಡ್ರಿ ಹಗ್ಲಲ್ಲಿ ಬಂದಿದ್ದೀವಿ. ಹಂಗಾಗಿ ಸ್ವಲ್ಪ ಜಾಮು ಅಂತಂದ್ರೆ ಸಾಯಂಕಾಲ 6 ಗಂಟೆ ಆಗ್ಬಿಟ್ಟಿದೆ ಟೈಮು. ಇವಾಗ ಇಲ್ಲಿಂದ ಘಾಟ್ ಸೆಕ್ಷನ್ಗೆ ಹೋಗ್ಬೇಕು. ಘಾಟ್ ಜಾಮ್ ಆಗಿರುತ್ತೆ ಇಲ್ಲ ಅನ್ನೋ ಡೌಟು, ನೋಡೋಣ. ನಮ್ಮ ಸ್ವಾಮಿಗಳಿಬ್ಬರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಕಂಪ್ನಿ ಕೊಡೋಕ್ಕೆ ಅಂತ. ಅಲ್ಲ ಸ್ವಾಮಿ, ನೀವೆಲ್ಲ ಬೆಂಗಳೂರಲ್ಲಿ ಇರೋದಾ? ಊರು ಕನಕಪುರಕ್ಕೆ ಬಂದಾಗ ನಿಮಗೆ ಮೀಟ್ ಆಯ್ತೀನಿ ಸ್ವಾಮಿ. ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ಕ್ಯಾಲಿಕೇಟ್ಗೆ ಬಂದಿದ್ದೀವಿ. ಟೈಮ್ ಬಂದು 7 ಗಂಟೆ ಆಯ್ತು ಬಂತು. ಕ್ಯಾಲಿಕೇಟು ಫುಲ್ಲು ಜಾಮ್ ಆಗಿದೆ. ಅವಾಗಿಂದ ನಮ್ಮ ಕಡೆ ಜಾಮ್ ಆಗಿತ್ತು, ಇವಾಗ ಈ ಕಡೆ ಫ್ರೀ ಇದೆ. ಆದರೂ ಹೋಗ್ತಾ ಇದ್ದೀನಿ. ಓಕೆ, ಸ್ವಲ್ಪ ಕ್ಲಿಯರ್ ಆಯಿತು ಇವಾಗ. ಅಲ್ಲಿಂದ ಜಾಮ್ ಇತ್ತು. ಘಾಟ್ ಸೆಕ್ಷನ್ ಇದು, ಕ್ಯಾಲಿಕೇಟ್ ಘಾಟ್ ಸೆಕ್ಷನ್ ಇದು ಹೇಳ್ಬಿಟ್ರೆ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಏನೇ ಗಾಡಿ ಓಡಿಸ್ತೀನಾದ್ರು ಕೇರಳದಲ್ಲಿ 11 ಗಂಟೆ ಮೇಲೆ ಗಾಡಿ ಓಡಿಸಿದ್ರೇ ಗಾಡಿ ಪಾಸ್ ಆಗೋದು, ಇಲ್ಲ ಅಂತಂದರೆ ಲೇಟು.
ಬರೀ ಟ್ರಾಫಿಕ್ ಎಲ್ಲ ಸಿಂಗಲ್ ರೋಡ್ ಸಿಗುತ್ತಲ್ಲ ಕೇರಳ ಕಡೆ ಹಂಗಾಗಿ. ಓಕೆ ಸ್ನೇಹಿತರೆ, ಬನ್ನಿ ನೋಡೋಣ. ಅಡುಗೆ ತಲೆ ಇರಿಸ್ಕೊಂಡು ಅಡುಗೆಗೆ ಹಾಕ್ಬೇಕು. ಒಂದು ಕಡೆ ಅಡುಗೆಗೆ ಹಾಕೋಣ. ಗೈಸ್, ನೀಲ್ಕಲ್ ಘಾಟ್ ಹತ್ರ ಬಂದು ಮಧ್ಯದಲ್ಲಿದ್ದೀವಿ. ಊಟ ಮಾಡೋಣ ಅಂತಂದ್ರು ಸ್ವಾಮಿಗಳೆಲ್ಲ, ಅದಕ್ಕೆ ಊಟಕ್ಕೆ ಹಾಕಿ ನೋಡಿ ಎಲ್ಲ ಸ್ವಾಮಿಗಳು ಊಟ ಮಾಡ್ತಾವ್ರೆ. ಈ ಥರ ಕುತ್ಕೊಂಡು ಊಟ ಮಾಡೋದು ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್. ನೋಡ್ರಿ, ಒಟ್ಟು ಕೂತಿ ಎಲ್ಲ ಸ್ವಾಮಿಗಳು ಊಟ ಮಾಡ್ತಾವ್ರೆ. ಅಣ್ಣ ಬಸ್ಸಲ್ಲಿ ರೆಸ್ಟ್ ಮಾಡ್ತಾರೆ ಗೈಸ್. ಅದಕ್ಕೆ ನಾನೇ ಫೋನ್ ಎತ್ಕೊಂಡು ಬಂದೆ ಲಾಗ್ ಮಾಡೋಣ ಅಂತ. ಬನ್ನಿ ಗೈಸ್, ಮುಂದೆ ಹೋಯ್ತಾ ಸಿಗೋಣ. ನಮ್ಮ ನಾಯಿ ಮಂಜ ಆಗಲೇ ಊಟ ತಿನ್ನಕ್ಕೆ ಅಂತಾನೆ ಬಟ್ಟೆ ಬಿಚ್ಕೊಂಡೆ ಬಂದು ನಿಂತವನೆ. ಜಿಂಬಾಡಿ ಅಂತೆ ಒಂದು ಗೈಸ್. ಕಮೆಂಟ್ ಹಾಕ್ರಿ ಒಂದು ಯಾವ ಬಾಡಿ ಥರ ಕಾಣ್ತೈತಿ ಅಂತ. ಫೈನಲ್ಲಿ ಊಟ ಎಲ್ಲ ಮಾಡಿಕೊಂಡು ಆಲ್ರೆಡಿ ಬ್ಲಾಕ್ ಮಾಡ್ಕೊಂಡು ಬಂದಿದ್ದ. ನಾನು ಬಂದಿದ್ದೆ. ಅದು ಅವ್ನು ಹೇಳಿರೋದು ಲೊಕೇಶನ್ ಬಂದು ನೀಲಕಲ್ ಅಂತ. ನೀಲಕಲ್ಲಲ್ಲ, ಜಲ್ಲಿಕಟ್ಟು ಘಾಟ್ ಹಿಡಿದ್ಬಿಟ್ಟು ನಿಲ್ಲಿಸ್ಕೊಂಡಿದ್ವಿ. ಅಲ್ಲಿ ನಿಲ್ಲಿಸ್ಕೊಂಡಾಗ ಊಟ ಮಾಡಿಕೊಂಡು ಹೊರಟಿದ್ವಿ. ಇನ್ನೇನೇ ಇದ್ರೂ ಡೈರೆಕ್ಟು ಗುರುವಾಯೂರ್ಗೆ ಹೋಗ್ಬಿಟ್ಟೇನೆ ನೆಕ್ಸ್ಟ್ ಪ್ಲೇಸ್ ಪ್ಲಾನಿಂಗ್ ಮಾಡೋದು. ಸದ್ಯಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಗುರುವಾಯೂರ್ಗೆ ಹೋದ್ಮೇಲೆ ಎಲ್ಲರಿಗೂ ಸಿಗೋಣ. ಸದ್ಯಕ್ಕೆ ಇವತ್ತಿನ ಲಾಗು ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ ಸ್ನೇಹಿತರೆ. ಗುಡ್ ನೈಟ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ